ನಮಸ್ತೆ ವೀಕ್ಷಕರೇ, ಇಂಡಿಯನ್ ಯೂಟ್ಯೂಬರ್ ರೇಣು ಚಾನೆಲ್ಗೆ ಸ್ವಾಗತ. ಪಕ್ಕದ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಹೊಸ ವಿಡಿಯೋನ ಮುಂಚಿತವಾಗಿ ನೋಡಿ. ನಾನು ಇವತ್ತು ಮನೆಯಲ್ಲಿ ಈಸಿಯಾಗಿ ಪಿಜ್ಜಾ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಕೊನೆಯ ತನಕ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಮೊದಲಿಗೆ ಒಂದು ಬೌಲ್ಗೆ ಅರ್ಧ ಕಪ್ ಉಗುರು ಬಿಸಿನೀರನ್ನ ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇಷ್ಟನ್ನು 2 ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದನ್ನು 5 ರಿಂದ 7 ನಿಮಿಷ ಒಂದು ಪ್ಲೇಟ್ ಮುಚ್ಚಿ ಇಡಬೇಕು. ಈಗ 5 ನಿಮಿಷ ಆಗಿದೆ. ಇಷ್ಟು ತುಂಬ ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ. ಈಗ ಇದಕ್ಕೆ 2 ಕಪ್ ಮೈದಾನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಅರ್ಧ ಟೀ ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ರೀತಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಒಂದು ಹಿಟ್ಟನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ಸಾಫ್ಟ್ ಅಂತ ಹಿಟ್ಟನ್ನು ಈ ರೀತಿ ಕಲಿಸ್ಕೋಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ಕೋತೀರಾ ಅಷ್ಟು ಚೆನ್ನಾಗಿ ಪಿಜ್ಜಾ ಬೇಸ್ ರೆಡಿಯಾಗುತ್ತೆ. ಸ್ವಲ್ಪ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ನೀವು ಎಷ್ಟು ಈ ರೀತಿ ನಾದ್ತಾ ಹೋಗ್ತಿರೋ ಅಷ್ಟು ಚೆನ್ನಾಗಿ ಹಿಟ್ಟು ಸಾಫ್ಟಾಗಿ ಬರುತ್ತೆ. ಈ ರೀತಿ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಈ ರೀತಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚಪಾತಿ ಮಣೆಗೆ ಈ ಹಿಟ್ಟನ್ನು ಹಾಕಿಕೊಂಡು ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ನಾದ್ಕೊಳ್ತಾ ಹೋಗಬೇಕು. ಈ ರೀತಿ ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಚೆನ್ನಾಗಿ ಒಂದು ಕೈಲಿಂದ ಈ ರೀತಿ ಹಿಟ್ಟನ್ನು ಎಳಿತಾ ನಾದ್ಕೋತಾ ಹೋಗಬೇಕು. ಹಿಟ್ಟು ಅಂಟ್ಕೊಳ್ತಾ ರೀತಿಯಲ್ಲಿ ಈ ರೀತಿ ಚೆನ್ನಾಗಿ ನಾದ್ಕೊಳ್ತಾ ಹೋಗಬೇಕು. ನೀವು ಎಷ್ಟು ಚೆನ್ನಾಗಿ ನಾದ್ಕೋತೀರ ಈ ರೀತಿ ಹಿಟ್ಟನ್ನು ಎಳಿತಾ ನಾದ್ಕೋಬೇಕು. ಸ್ವಲ್ಪ ಸ್ವಲ್ಪ ಎಣ್ಣೆನ ಮಿಕ್ಸ್ ಮಾಡ್ಕೊಳ್ತಾ ಚೆನ್ನಾಗಿ ನಾದಬೇಕು. ಈ ರೀತಿ ಚೆನ್ನಾಗಿ ಸಾಫ್ಟಾಗಿ ನಾದ್ಕೋಬೇಕು. ಎಣ್ಣೆನ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊತ ಹೋದಲ್ಲಿ ಹಿಟ್ಟು ಈ ರೀತಿ ಅಂಟ್ಕೊಳ್ತೆ ಚೆನ್ನಾಗಿ ಮಿಕ್ಸ್ ಆಗಿ ಸಾಫ್ಟಾಗಿ ಬರುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಟಕ್ ಮಾಡ್ಕೊಳ್ತಾ ಹೋಗಬೇಕು. ಈ ರೀತಿ ರೌಂಡಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಬಿಟ್ಟು ಎಣ್ಣೆನ ಹಚ್ಕೊಂಡು ಈ ರೀತಿ ಮಾಡಿ ಚೆನ್ನಾಗಿ ನೋಡಿ ಈ ರೀತಿ ಮಾಡಿಕೊಂಡನ್ನು ಈ ಹಿಟ್ಟನ್ನು ನಾದಿದಂಥ ಬೌಲ್ಗೆ ಎಣ್ಣೆಯನ್ನು ಚೆನ್ನಾಗಿ ಸವರಿ ನಾದಿದಂಥ ಹಿಟ್ಟನ್ನು ಅದರಲ್ಲಿ ಇಡಬೇಕು. ಮತ್ತು ಎಣ್ಣೆಯನ್ನು ಅದರ ಮೇಲೆ 1 ಟೀ ಸ್ಪೂನ್ ಎಣ್ಣೆಯನ್ನು ಚೆನ್ನಾಗಿ ಸವರಿ 1.5 ಗಂಟೆ ಲಿಡ್ ಮುಚ್ಚಿ ಇಡಬೇಕು. 1.5 ಗಂಟೆ ಆಗಿದೆ. ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಈಗ ಹಿಟ್ಟನ್ನು ಚೆನ್ನಾಗಿ ಮತ್ತೆ ಒಮ್ಮೆ ಚೆನ್ನಾಗಿ ನಾದ್ಕೊಳ್ತಾ ಹೋಗಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಒಂದು ಪಿಜ್ಜಾ ಪ್ಯಾನನ್ನು ತಗೊಂಡು ಅದರಲ್ಲಿ ಸ್ವಲ್ಪ ಹಿಟ್ಟನ್ನು ಹಾಕಿಕೊಂಡು ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾ ಹಿಟ್ಟನ್ನು ತೆಳ್ಳಗೆ ಈ ರೀತಿ ನಿಮ್ಗೆ ಯಾವ ದಪ್ಪ ಬೇಕಾದರಷ್ಟೇ ಮೀಡಿಯಮ್ ಸೈಜಲ್ಲಿ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಮೀಡಿಯಮ್ ಸೈಜಲ್ಲಿ ಈ ರೀತಿ ಸ್ಪ್ರೆಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಎಡ್ಜಸ್ ಒಳಗೂ ಚೆನ್ನಾಗಿ ಒಂದು ಮೀಡಿಯಮ್ ಹಂತದಲ್ಲಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾ ಹೋಗಬೇಕು. ಈ ರೀತಿ ನೀಟಾಗಿ ತುಂಬ ದಪ್ಪನೂ ಇರಲಿಲ್ಲ, ಒಂದೇ ಲೆವೆಲಲ್ಲಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಹೋಗಬೇಕು. ಎಲ್ಲವನ್ನು ಕರೆಕ್ಟಾಗಿ ಈ ರೀತಿ ಮಾಡ್ಕೊಳ್ತಾ ಹೋಗಬೇಕು. ಈಗ ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಈ ರೀತಿ ಒಂದು ಫೋರ್ಕನ್ನು ತಗೊಂಡು ಎಲ್ಲ ಕಡೆ ಹೋಲ್ ಮಾಡ್ತಾ ಹೋಗಬೇಕು. ಅಷ್ಟು ಕಡೆ ಈ ರೀತಿ ಎಲ್ಲ ಕಡೆ ಈ ರೀತಿ ಫೋರ್ಕ್ ಸಹಾಯದಿಂದ ಈ ರೀತಿ ಹೋಲ್ಸ್ನ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಚಪಾತಿ ಉಬ್ಬಿ ಬರೋಲ್ಲ, ಚೆನ್ನಾಗಿ ಪಿಜ್ಜಾ ರೆಡಿಯಾಗುತ್ತೆ. ಈ ರೀತಿ ಒಂದು ರೀತಿಯಲ್ಲಿ ಈಗ ಒಂದು ಪಿಜ್ಜಾ ಸಾಸನ್ನು ಎಲ್ಲ ಕಡೆ ಚೆನ್ನಾಗಿ ಹರಡ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪ ಹಾಕ್ತಾ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಎಲ್ಲ ಕಡೆ ಬರೋವರೆಗೂ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಈ ರೀತಿ
ಚೆನ್ನಾಗಿ ಹಚ್ಕೊಳ್ಬೇಕು. ಆಮೇಲೆ ಮೊಸರೆಲ್ಲಾ ಚೀಸನ್ನು ಎಲ್ಲ ಕಡೆ ಸ್ವಲ್ಪ ಸ್ವಲ್ಪ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಹೋಗಬೇಕು. ಯಾವ ರೀತಿ ತೋರಿಸ್ತಾ ಇದ್ದೀನಿ ಆ ರೀತಿ ಚೆನ್ನಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಹೋಗಬೇಕು. ಎಲ್ಲ ಕಡೆ ಎಡ್ಜಸ್ವರೆಗೂ ಚೆನ್ನಾಗಿನ ಈ ರೀತಿ ಮೊಸರೆಲ್ಲಾ ಚೀಸನ್ನು ಹಾಕ್ಕೋಬೇಕು. ಈ ರೀತಿ ಮೊಸರೆಲ್ಲಾ ಚೀಸನ್ನು ಹಾಕಬೇಕು. ನಾನು ಇಲ್ಲಿ ವೆಜಿಟೇಬಲ್ಸನ್ನು ತೊಗೊಂಡಿದ್ದೀನಿ. ಟೊಮೆಟೊ, ಕ್ಯಾಪ್ಸಿಕಮ್, ಕಾರ್ನ್ ಉದ್ದಗೆ ಹೆಚ್ಚಿಗೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈ ರೀತಿ ಟೊಮೆಟೊನ ಎಲ್ಲ ಕಡೆ ಈ ರೀತಿ ಚೆನ್ನಾಗಿ ಒಂದೊಂದನ್ನ ಇಟ್ಕೊಳ್ತಾ ಹೋಗಬೇಕು ಮೊದಲಿಗೆ. ಆಮೇಲೆ ಹೆಚ್ಚಿದ ಈರುಳ್ಳಿನ ಈ ರೀತಿ ಇಟ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ವೆಜಿಟೇಬಲ್ಸ್ ಬೇಕೋ ಆ ವೆಜಿಟೇಬಲ್ಸ್ನ ನೀವು ಚೂಸ್ ಮಾಡಿ ಇಟ್ಕೋಬೋದು. ನಾನು ಇಲ್ಲಿ ಈರುಳ್ಳಿನ ಈ ರೀತಿ ಇಟ್ಕೊಳ್ತಾ ಇದ್ದೀನಿ. ಈಗ ಕ್ಯಾಪ್ಸಿಕಮ್ನ ಇಟ್ಕೊಳ್ತಾ ಇದ್ದೀನಿ ಈ ರೀತಿ ಒಂದೊಂದಾಗಿ. ನೀವು ಕೂಡ ಯೆಲ್ಲೋ ಕ್ಯಾಪ್ಸಿಕಮ್, ರೆಡ್ ಕ್ಯಾಪ್ಸಿಕಮ್ನ ಇಟ್ಕೋಬಹುದು. ಈಗ ಕಾರ್ನನ್ನು ಎಲ್ಲ ಕಡೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಕಡೆ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಿಮ್ಗೆ ಯಾವ್ದು ಬೇಕೋ ಆ ವೆಜಿಟೇಬಲ್ಸ್ನ ನೀವು ಹಾಕ್ಕೋಬೋದು. ಈ ರೀತಿ ಎಲ್ಲ ಕಡೆ ಮತ್ತೆ ಮೊಸರೆಲ್ಲಾ ಚೀಸನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸಾರಿ ಈ ರೀತಿ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಎಲ್ಲ ಕಡೆ. ಈಗ ಸ್ವಲ್ಪ ಹಾಲನ್ನು ತೆಗೆದುಕೊಂಡು ಒಂದು ಬ್ರಷ್ನ ಸಹಾಯದಿಂದ ಎಡ್ಜಸ್ನ ಈ ರೀತಿ ಎಲ್ಲ ಕಡೆ ಹಾಲನ್ನು ಈ ರೀತಿ ಹಚ್ಕೊಳ್ತಾ ಹೋಗಬೇಕು. ಈ ರೀತಿ ಮಾಡೋದ್ರಿಂದ ಪಿಜ್ಜಾ ಚೆನ್ನಾಗಿ ಬ್ರೌನ್ ಕಲರ್ ಆಗಿ ಬರುತ್ತದೆ. ಈ ರೀತಿ ನೀವು ರೆಡಿ ಮಾಡ್ಕೋಬೇಕು ಪಿಜ್ಜಾನ. ಈಗ ನೋಡಿ, ಈಗ ಇದು ಬೇಕಾಗಲು ರೆಡಿಯಾಗಿದೆ. ನೀವು ಓವನ್ನಲ್ಲಿ ಇಡುವುದಾದರೆ 10 ನಿಮಿಷ ಪ್ರೀ ಹೀಟ್ ಮಾಡಿಕೊಂಡು 180 ಡಿಗ್ರಿ ಇಟ್ಕೊಂಡು 30 ನಿಮಿಷ ಬೇಕ್ ಮಾಡ್ಕೋಬೇಕು. ಅದೇ ನೀವು ಕಡಾಯಿಯಲ್ಲಿ ಬೇಕ್ ಮಾಡೋದಾದರೆ 15 ನಿಮಿಷ ಪ್ರೀ ಹೀಟ್ ಮಾಡಿ 25 ನಿಮಿಷ ಬೇಕ್ ಮಾಡ್ಕೋಬೇಕು. ನಾನು ಇಲ್ಲಿ ಓವನ್ನಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಪಿಜ್ಜಾ ರೆಡಿಯಾಗಿದೆ. ಈಗ ಇದಕ್ಕೆ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆರಿಗನನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಪಿಜ್ಜಾ ಕಟ್ಟರ್ ಸಹಾಯದಿಂದ ನಿಮ್ಗೆ ಎಷ್ಟು ಸ್ಲೈಸ್ ಬೇಕೋ ಅಷ್ಟು ಸ್ಲೈಸನ್ನು ಕಟ್ ಮಾಡ್ಕೋಬೋದು. ಇದು ಮಕ್ಕಳಿಗೆ ತುಂಬ ಇಷ್ಟವಾಗುತ್ತೆ. ನೀವು ಕೂಡ ಹೆಲ್ದಿಯಾಗಿ ಮನೆಯಲ್ಲಿ ಈ ರೀತಿ ಮಾಡ್ಕೋಬೋದು. ತುಂಬ ಈಸಿಯಾಗುತ್ತೆ ಮಾಡ್ಕೊಳ್ಳು ಕೂಡ. ದೊಡ್ಡವ್ರಿಗೂ ತುಂಬ ಇಷ್ಟ ಆಗುತ್ತೆ. ನನ್ನ ಚಾನೆಲ್ಗೆ ಲೈಕ್ ಮಾಡಿ, ಈ ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.